ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಹೆಣ್ಣಿನಾಸೆಗೆ ರಾವಣ ಬಿದ್ದ, ಮಣ್ಣಿನಾಸೆಯಂ ಕೌರವ ಕೆಟ್ಟ. ಹೆಣ್ಣಿನಾಸೆಗೆ ರಾವಣ ಬಿದ್ದ, ಮಣ್ಣಿನಾಸೆಯಂ ಕೌರವ ಕೆಟ್ಟ. ಹೊನ್ನಿನಾಸೆಯಲ್ಲಿ ಮಾನವ ಮಡಿದ, ಹೊನ್ನಿನಾಸೆಯಲ್ಲಿ ಮಾನವ ಮಡಿದ. ಹೊನ್ನು ಮಣ್ಣು ಸಮವೆಂದವ ಗೆದ್ದ ರಾಮಕೃಷ್ಣ, ಅವನೇ ರಾಮಕೃಷ್ಣ. ರಾಮಕೃಷ್ಣ ಅವನೇ ರಾಮಕೃಷ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಕಾಮದಿಂಬಾಲಿಯು ಮೃತ್ಯುವ ಪಡೆದ, ಕಾಂಚನ ವಶದಿಂ ಪ್ರಸೇನನು ಮಡಿದ. ಕಾಮದಿಂಬಾಲಿಯು ಮೃತ್ಯುವ ಪಡೆದ, ಕಾಂಚನ ವಶದಿಂ ಪ್ರಸೇನನು ಮಡಿದ. ಕಾಮ ಕಾಂಚನದ ತ್ಯಾಗವಗೈದ, ಕಾಮ ಕಾಂಚನದ ತ್ಯಾಗವಗೈದ. ಪರಮಹಂಸ ಗುರುದೇವನಾದ ರಾಮಕೃಷ್ಣ, ಅವನೇ ರಾಮಕೃಷ್ಣ. ರಾಮಕೃಷ್ಣ ಅವನೇ ರಾಮಕೃಷ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಸತ್ಯಕ್ಕಾಗಿ ತನ್ನೆಲ್ಲವ ತೊರೆದ, ಸತ್ಯವಾದಿ ಹರಿಶ್ಚಂದ್ರನು ಮೆರೆದ. ಸತ್ಯಕ್ಕಾಗಿ ತನ್ನೆಲ್ಲವ ತೊರೆದ, ಸತ್ಯವಾದಿ ಹರಿಶ್ಚಂದ್ರನು ಮೆರೆದ. ಸತ್ಯವೇ ತಪವು ಕಲಿಯಲಿ ಎಂದ, ಸತ್ಯವೇ ತಪವು ಕಲಿಯಲಿ ಎಂದ. ಸತ್ಯಾವತಾರ ಗುರು ಮಹಾರಾಜ ರಾಮಕೃಷ್ಣ, ಅವನೇ ರಾಮಕೃಷ್ಣ. ರಾಮಕೃಷ್ಣ ಅವನೇ ರಾಮಕೃಷ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಆಸೆಯ ಮೃತ್ಯುವು ಕೇಳಣ್ಣ, ಮನದಾಸೆಯ ಶತ್ರುವು ಕೇಳಣ್ಣ. ಅತಿಯಾಸೆಯ ಶತ್ರುವು ಕೇಳಣ್ಣ. ರಾಮಕೃಷ್ಣರ ಕೃಪಾ ಕರುಣ ಸಿಂಧು, ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ರಾಮಕೃಷ್ಣರ ಕೃಪಾ ಕರುಣ ಸಿಂಧು, ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ಆರ್ತ ಜನರ ಆರ್ತನಾದವನಳಿಸುವಳು, ಭೀತ ಜನಕ್ಕೆ ನಿರ್ಭೀತಿಯ ಗಳಿಸುವಳು. ಆರ್ತ ಜನರ ಆರ್ತನಾದವನಳಿಸುವಳು, ಭೀತ ಜನಕ್ಕೆ ನಿರ್ಭೀತಿಯ ಗಳಿಸುವಳು. ಚಿಂತಮಗ್ನರ ಚಿಂತೆಯ ನೀಗುವಳು, ಶ್ರಾಂತ ಜನರಿಗೆ ಶಾಂತಿಯ ತರುವವಳು. ಚಿಂತಮಗ್ನರ ಚಿಂತೆಯ ನೀಗುವಳು, ಶ್ರಾಂತ ಜನರಿಗೆ ಶಾಂತಿಯ ತರುವವಳು. ಬಂದಳಮ್ಮ ಶ್ರೀ ಶಾರದೆ, ಶಾಂತಿದಾಯಿನಿ ಅಭಯಪ್ರದೆ. ಬಂದಳಮ್ಮ ಶ್ರೀ ಶಾರದೆ, ಶಾಂತಿದಾಯಿನಿ ಅಭಯಪ್ರದೆ. ರಾಮಕೃಷ್ಣರ ಕೃಪಾ ಕರುಣ ಸಿಂಧು, ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ಸಂತಡ ಕಾಯಿತ ಭೇದ ತೋರದವಳು, ಹಿಂದೂ ಮುಸಲ್ಮಾನ್ ತನ್ನವರೆನ್ನುವಳು. ಸಂತಡ ಕಾಯಿತ ಭೇದ ತೋರದವಳು, ಹಿಂದೂ ಮುಸಲ್ಮಾನ್ ತನ್ನವರೆನ್ನುವಳು. ಮ್ಲೇಚ್ಛ ಜನರಿಗೂ ಆಶ್ರಯ ನೀಡುವಳು,
ತುಚ್ಛರಿಗೂ ತನ್ನ ತಾಯ್ತನ ತೋರುವಳು. ಮ್ಲೇಚ್ಛ ಜನರಿಗೂ ಆಶ್ರಯ ನೀಡುವಳು. ತುಚ್ಛರಿಗೂ ತನ್ನ ತಾಯ್ತನ ತೋರುವಳು. ಬಂದಳಮ್ಮ ಶ್ರೀ ಶಾರದೆ ಪ್ರೇಮದಾಯಿನಿ ಅಭಯಪ್ರದೆ. ಬಂದಳಮ್ಮ ಶ್ರೀ ಶಾರದೆ ಪ್ರೇಮದಾಯಿನಿ ಅಭಯಪ್ರದೆ. ರಾಮಕೃಷ್ಣರ ಕೃಪಾ ಕರುಣ ಸಿಂಧು ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ಸಾಧಕ ಮಾನಸ ಶೋಧಿಸಿ ಸಲಹುವಳು. ಬಾಧಕಗಳನ್ನೆಲ್ಲ ಭಂಜಿಸಿ ಪೊರೆಯುವಳು. ಸಾಧಕ ಮಾನಸ ಶೋಧಿಸಿ ಸಲಹುವಳು. ಬಾಧಕಗಳನ್ನೆಲ್ಲ ಭಂಜಿಸಿ ಪೊರೆಯುವಳು. ಅಮ್ಮ ಅಮ್ಮ ಎನ್ನುತ್ತ ಕರೆದರೆ ಸಾಕು, ಬ್ರಹ್ಮಾನಂದದ ಸುಧೆಯನ್ನು ಹರಿಸುವಳು. ಅಮ್ಮ ಅಮ್ಮ ಎನ್ನುತ್ತ ಕರೆದರೆ ಸಾಕು, ಬ್ರಹ್ಮಾನಂದದ ಸುಧೆಯನ್ನು ಹರಿಸುವಳು. ಬಂದಳಮ್ಮ ಶ್ರೀ ಶಾರದೆ ಮೋಕ್ಷದಾಯಿನಿ ಅಭಯಪ್ರದೆ. ಬಂದಳಮ್ಮ ಶ್ರೀ ಶಾರದೆ ಮೋಕ್ಷದಾಯಿನಿ ಅಭಯಪ್ರದೆ. ರಾಮಕೃಷ್ಣರ ಕೃಪಾ ಕರುಣ ಸಿಂಧು ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ರಾಮಕೃಷ್ಣರ ಕೃಪಾ ಕರುಣ ಸಿಂಧು ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ರಾಮಕೃಷ್ಣರ ಕೃಪಾ ಕರುಣ ಸಿಂಧು ನರರೂಪ ಧರಿಸಿ ಧರೆಗಿಳಿದು ಬಂದಳಿಂದು. ಎಲ್ಲರೂ ಶ್ರೀರಾಮಕೃಷ್ಣರನ್ನ ಕಣ್ಮುಂದೆ ಅವರ ಒಂದು ಭಾವ ಚಿತ್ರವನ್ನ ನಾವು ಕಲ್ಪಿಸ್ಕೊಂತ ನಾವು ಜಪ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ॐ नमो भगवते रामकृष्णाय 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 ॐ शान्ति शान्ति शान्तिः हरिः ॐ तत्सत् ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರೂ ಶ್ರೀರಾಮಕೃಷ್ಣರಿಗೆ ಮಾನಸಿಕವಾಗಿ ಪ್ರಣಾಮ ಸಲ್ಲಿಸಿ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯಿರಿ. ಈಗ ನಮ್ಮ ಮುಂದಿನ ಸೆಷನ್ ಕತೆ, ನೀತಿ ಕತೆ. ಇವತ್ತು ನಮ್ಮೊಂದಿಗೆ ನೀತಿ ಕತೆ ಹೇಳೋದಕ್ಕೆ ಮಿಥುನ್ ಇದ್ದಾನೆ. ಮಿಥುನ್ ಯಾವ ಒಂದು ನೀತಿ ಕತೆ ಹೇಳ್ತಾನೆ ಅಂತ ನಾವೆಲ್ಲರೂ ನೋಡೋಣ.
ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ಮಿಥುನ್, VMS ನಂಬರ್ 583. ಒಂದು ದಿನ ಅವನು ಮರವನ್ನು ಕಡಿಯುತ್ತಿದ್ದಾಗ ನದಿಯ ದಡದಲ್ಲಿ ಅವನ ಕೊಡಲಿ ಕೈ ಜಾರಿ ನದಿಗೆ ಬೀಳುತ್ತದೆ. ಅವನು ನದಿಯ ದಡದಲ್ಲಿ ಕುಳಿತು ಬೋಧಿಸಿರುತ್ತಾನೆ, ಅಳುತ್ತಿದ್ದಾನೆ. ಅವನು ನನ್ನ ಮರ ಕಡಿಯುವುದು ಹೇಗೆ, ನನ್ನ ಜೀವನವನ್ನು ಸಾಗಿಸುವುದು ಹೇಗೆ ಅಂತ ಅಳುತ್ತಿದ್ದಾಗ ನದಿಯ ದೇವತೆ ಪ್ರತ್ಯಕ್ಷಳಾಗಿ ಚಿನ್ನದ ಕೊಡಿಯನ್ನು ತಂದು ಕೊಡುತ್ತಾಳೆ. ಇದು ನನ್ನದಲ್ಲ ಅಂತ ಹೇಳುತ್ತಾನೆ. ಮತ್ತೊಮ್ಮೆ ಬೆಳ್ಳಿ ಕೊಡಲಿಯನ್ನು ಕೊಡುತ್ತಾಳೆ. ಇದು ನನ್ನದಲ್ಲ ಅಂತ ಹೇಳುತ್ತಾನೆ. ಮತ್ತೊಮ್ಮೆ ಹೋಗಿ ಕಬ್ಬಿಣದ ಕೊಡಲಿಯನ್ನು ಕೊಡುತ್ತಾಳೆ. ಖುಷಿಯಿಂದ ಇದು ನನ್ನದು ಅಂತ ಹೇಳುತ್ತಾನೆ. ದೇವತೆ ಅವನಲ್ಲಿರುವ ಸತ್ಯ ಧರ್ಮವನ್ನು ಮೆಚ್ಚಿ ನೀನು ಸಿರಿವಂತನಾಗು, ಶ್ರೀಮಂತನಾಗು ಎಂದು ಒಂದು ವರವನ್ನು ಕೊಡುತ್ತಾಳೆ. ಇದರಿಂದ ಅರ್ಥ, ನಾವು ನಮ್ಮಲ್ಲಿ ಸತ್ಯ ಧರ್ಮ ನೀತಿ ಇದ್ದರೆ ದೇವರು ನಮ್ಮನ್ನು ಕಾಪಾಡುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಜಯರಾಮ್ ಕೃಷ್ಣ. ಇವತ್ತು ಮಿಥುನ್ ಒಂದು ಕಥೆನ ಹೇಳಿದಾನೆ. ಆ ಕಥೆನ ಎಷ್ಟು ಚೆನ್ನಾಗಿ ಹೇಳ್ಬೋದು ಅನ್ನೋದಕ್ಕೆ ಅವ್ನು ಮೋಸ್ಟ್ಲಿ ಸರಿಯಾಗಿ ಪ್ರಿಪೇರ್ ಆಗಿಲ್ಲ ಅಂತ ಕಾಣಿಸುತ್ತೆ. ಒಳ್ಳೆ ಕತೆ ಅದು, ನಾವು ಚಿಕ್ಕ ವಯಸ್ಸಿಂದಾನು ಕೇಳ್ಕೊಂಡ್ ಬಂದಿರೋ ಕತೆ. ಇಂಥ ಕತೆಗಳೆಲ್ಲ ಏನಂದ್ರೆ ಎವರ್ಗ್ರೀನ್ ಕತೆ, ನೀವು ಯಾವಾಗ ಕೇಳಿದ್ರು ಅದನ್ನ ಹೇಳ್ಬೋದು. ಆದ್ರೆ ಆ ಕತೆನ ಹೇಳುವ ಒಂದು ರೀತಿ ಇದೆಯಲ್ಲ, ಅದರಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡು ಕತೆ ಹೇಳ್ಬೇಕು. ಸುಮ್ಮನೆ ನಾನೊಂದು ಕತೆ ಹೇಳಬೇಕು ಇವತ್ತು ಅನ್ನೋಂಗಿಲ್ಲ. ನೋಡಿ, ಈ ಕಥೆನ ಹೇಗೆ ಹೇಳ್ಬೋದು ಅಂತಂದ್ರೆ, ಒಂದ್ಸಲಿ ಒಬ್ಬ ಬಡವ ಮರ ಕಡಿಯೋನು ಮರ ಕಡಿಯಕ್ಕೆ ಹೋಗ್ತಾನೆ. ಆ ಮರ ಕಡಿಯೋದಕ್ಕೆ ಹೋದಾಗ ಅವನು ಮರದ ಮೇಲೆ ನಿಂತ್ಕೊಂಡು, ಅದೇನಂದ್ರೆ ಅವನ ಕೆಲಸನೇ ಅದು, ಏನು ಮರ ಕಡ್ಕೊಂಡ್ಬರೋದು. ಅವಾಗೆಲ್ಲ ಹಾಗೆ ಇತ್ತು, ಕಾಡಿಗೆ ಹೋಗೋದು, ಮರ ಕಡಿಯೋದು, ತಗೊಂಡ್ ಬಂದು ಊರಲ್ಲೆಲ್ಲ ಮಾರೋದು. ಅವಾಗೆಲ್ಲ ಕಟ್ಗೆದಲ್ಲೇನೆ ಅಡಿಗೆ ಮಾಡ್ಬೇಕಾಗಿತ್ತು, ಅದರಲ್ಲೇ ಎಲ್ಲರೂ ಜನ ಜೀವನ ಸಾಗಿಸ್ಬೇಕಾಯ್ತು. ಗ್ಯಾಸು ಎಲೆಕ್ಟ್ರಿಸಿಟಿ ಇರ್ಲಿಲ್ಲ ಅವಾಗಿನ ಕಾಲದಲ್ಲಿ, ಈ ಕತೆ ಹೇಳಿರುವಂತ ಕಾಲದಲ್ಲಿ. ಸೊ ಹಾಗಾಗಿ ಅವನ್ ಏನ್ ಮಾಡ್ದ, ಎಲ್ಲ ಕಟ್ಕೊಂಡ್ಬಂದು ಅದು ಪ್ರತಿದಿನದ ಡ್ಯೂಟಿ ಅವನದು. ಏನ್ ಅವತ್ತು ಸಂಪಾದನೆ ಆಗುತ್ತೋ ಅದ್ರಲ್ಲಿ ಜೀವನ ನಡೆಸ್ಬೇಕಾಯ್ತು. ಹೀಗೆ ಅವನು ಒಂದಿನ ಕಡಿಯಕ್ ಹೋಗ್ತಾನೆ. ಕಡಿಯಕ್ ಹೋದಾಗ ಅಕಸ್ಮಾತ್ ಆಗಿ ಆ ನದಿ ದಡದಲ್ಲಿ ಒಂದು ಮರದ ಇರುತ್ತೆ, ತುಂಬಾ ಕೊಂಬೆಗಳಿರುತ್ತೆ. ಇವತ್ತು ಒಳ್ಳೆ ಕಡ್ಕೊಂಡೋಗಿ ಒಳ್ಳೆ ಬಿಸ್ನೆಸ್ ಮಾಡ್ಬೋದು, ನಾನು ಒಳ್ಳೆ ವ್ಯಾಪಾರ ಆಗತ್ತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಕಡಿತಾ ಇರುವಾಗ ಅಕಸ್ಮಾತ್ ಆಗಿ ಆ ಕೊಡ್ಲಿ ಏನಾಗೋಯ್ತು, ನದಿ ಒಳಗೆ, ಆ ಒಂದು ಕೊಳದೊಳಗೆ, ನದಿಯಲ್ಲ ಕೊಳದೊಳಗೆ ಬಿದ್ದ್ಬಿಡ್ತು. ಈ ಬಿದ್ದಾಗ ಅವನಿಗೆ ಅದು ಕೊಳ ಆಳ ಅಂತ ಗೊತ್ತು. ಆದ್ರೆ ಅವನು ತುಂಬಾ ದಡದಲ್ಲಿ ನಿಂತ್ಕೊಂಡು ರೋಧಿಸ್ತಾ ಇರ್ತಾನೆ. ಯಾಕೆಂದ್ರೆ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾನೆ. ಅವನು ಎಷ್ಟು ಪ್ರಾಮಾಣಿಕವಾಗಿರ್ತಾನೆ ಅಂದ್ರೆ ಯಾರಿಗೂ ಮೋಸ ಮಾಡ್ತಿಲ್ಲ, ಕರೆಕ್ಟಾಗಿ ಅವನು ಬಿಸ್ನೆಸ್ ಮಾಡ್ತಿರ್ತಾನೆ, ಎಕ್ಸ್ಟ್ರಾ ದುಡ್ಡು ತಗೊಂತಾ ಇರಲ್ಲ. ಅವನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಅವನು ವ್ಯಾಪಾರ ಮಾಡ್ಕೊಂತಿರ್ತಾನೆ. ಆದ್ರೆ ಇವತ್ತು ಅವನಿಗೆ ಜೀವನಕ್ಕೆ ಆಧಾರವಾಗಿದ್ದೇ ಅದು ಇನ್ನೊಂದು ಕೊಡ್ಲಿ ತಗೊಳ್ಳೋಷ್ಟು ಶಕ್ತಿ ಅವನಿಗೆ ಇರ್ಲಿಲ್ಲ. ಆಗ ಅವನು ಏನ್ ಮಾಡ್ತಾನೆ, ಏನ್ ಮಾಡುದು ಅಂದ್ಬಿಟ್ಟು ಸುಮ್ಮನೆ ದೇವರನ್ನ ಅವನು ಆರಾಧಿಸ್ತಾ ಇದ್ದಂತ ದೇವತೆ, ಅವನು ಯಾವಾಗಲೂ ಪೂಜೆ ಮಾಡ್ತಾ ಇದ್ದಿದ್ದು. ಈ ಸಾಮಾನ್ಯವಾಗಿ ಕಾಡು ಜನರೆಲ್ಲರೂ ಎಲ್ಲಿ ವಾಸ ಮಾಡ್ತಾವಲ್ಲ ದೇವತೆಗಳನ್ನೇ ಪೂಜಿಸ್ತಾರೆ. ಅವಳು ದೇವಿನ ಪೂಜಿಸ್ತಿರ್ತಾನೆ. ಅವಳು ಕೇಳ್ಕೊಂತಾಳೆ, ಆ ನದಿ, ಆ ಕೊಳದ ದೇವತೆ, ನೀರಿನ ದೇವತೆ ಗಂಗಾ ಮಾತೆನೇ ಆಗಿರ್ಬೋದು. ಅವನು ಪ್ರಾರ್ಥಿಸ್ತಾ ಇರ್ತಾನೆ, ಇವನ ಜೀವನಕ್ಕೆ ಏನಪ್ಪಾ ಮಾಡೋದು, ಏನಾಯ್ತು ಅಂತ. ಆಗ ಇಲ್ಲಿ ಕತೆ ಏನಕ್ಕೆ ನಡೆಯುತ್ತೆ ಅಂತಂದ್ರೆ, ನಮ್ಮಂತವ್ರಿಗೆ ಒಂದು ಪಾಠ ಕಲ್ಸೋದಕ್ಕೋಸ್ಕರ ಈ ಕತೆ. ಇದು ಎಷ್ಟು ನಿಜ ಆಯ್ತು, ಎಷ್ಟು ನಡೀತು, ಎಲ್ಲಿ ನಡೀತು, ಇದಕ್ಕೆಲ್ಲ ಯೋಚನೆ ಮಾಡೋದು ನಾವು ಕಥೆನ ಇದರಲ್ಲಿ ಇಂಪಾರ್ಟೆನ್ಸ್ ತಗೋಬೇಕು. ಸೊ ಅವಾಗ ಅವನು ಏನ್ ಮಾಡ್ತಾನೆ, ದೇವತೆಯನ್ನು ಕೇಳ್ಕೊಂಡಾಗ ಅವಳು ಅಲ್ಲಿಂದ ಆ ನದಿ ದೇವತೆ ಬಂದು ಕೊಳದಿಂದ ಈಚೆ ಬಂದು ಆ ಒಂದು ಚಿನ್ನದ ಕೊಡಲಿನ ತಂದ್ಕೊಡ್ತಾನೆ. ಅವನು ನೋಡ್ತಾನೆ, ಈ ಚಿನ್ನದ ಕೊಡ್ಲಿ, ಅವ್ನು ಗೊತ್ತವನ್ಗೆ ಚಿನ್ನದ ಕೊಡ್ಲಿ ಇಟ್ಕೊಂಡು ಏನ್ ಮಾಡ್ಬೋದು, ಒಂದ್ ಸ್ವಲ್ಪ ದಿನ ಯೂಸ್ ಮಾಡ್ಬೋದು, ಕಡಿಯೋದಕ್ಕೆ ಅಂತ ಖಂಡಿತ ಆಗಲ್ಲ, ಅದು ದುಡ್ಡು ಖರ್ಚಾಗೋಗ್ಬಿಡುತ್ತೆ. ಸೊ ಇದು ನಂದಲ್ಲ, ಇದು ಅವನು ಪ್ರಾಮಾಣಿಕವಾಗಿದ್ದ, ಈ ಕೊಡ್ಲಿ ನಂದಲ್ಲ, ಇದಲ್ಲ ನಂದು ಅಂತ. ತಿರ್ಗಾ ಬೆಳ್ಳಿ ತಂದ್ಕೊಡ್ತಾನೆ. ಬೆಳ್ಳಿದನ್ ತಗೊಂಡ್ರು, ಇದು ನಂದಲ್ಲ, ಇದು ನಂದು ಅಲ್ವೇ ಅಲ್ಲ, ಇದು ಈ ಕೊಡ್ಲಿ ಅಂತ. ಆಮೇಲೆ ಅವಳು
ಅವಂದೇ ಕೊಡಲಿ, ಆ ಒಂದು ಕಬ್ಬಿಣದ ಕೊಡ್ಲಿ ಇರುತ್ತೋ ಅದನ್ನ ಕೂಡ ಇದು ನಂದು ತುಂಬಾ ಅಂದ್ಬಿಟ್ಟು ಆ ದೇವಿಗೆ ನಮಸ್ಕಾರ ಮಾಡಿ ಅವಳು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವಳು ಅವನಿಗೆ ಒಂದು ವರ ಕೊಡ್ತಾಳೆ. ದೇವಿ, ನೋಡು, ಇನ್ನು ಮುಂದೆ ನೀನು ಯಾವಾಗ್ಲೂ ಸಿರಿವಂತನಾಗಿರು, ನೀನು ಶ್ರದ್ಧೆಯಿಂದ ನೀನು ಒಂದು ಕೆಲಸ ಮಾಡ್ತಿದ್ಯಾ, ನೀನು ಐಶ್ವರ್ಯವಂತನಾಗು ಅಂತೆಲ್ಲ. ಆಗ ಅವನು ಕೇಳ್ಕೊಂತಾನೆ. ಅವನು ಗೊತ್ತು ಈ ಐಶ್ವರ್ಯ ಎಲ್ಲ ಬಂತು ಅಂದ್ರೆ ಏನಾಗತ್ತೆ, ಕೆಲಸ ಮರ್ತೋಗ್ಬಿಟ್ರೆ ಸ್ವಲ್ಪ ದಿನನೇ ಕೆಲಸ ಮಾಡಕ್ಕಾಗೋದು. ಆಮೇಲೆ ಎಲ್ಲ ಚೆನ್ನಾಗಿ ಅದೇನೋ ಒಂದು ಗಾದೆ ಇದೆಯಲ್ಲ, ಕೂತು ಉಣ್ಣವನಿಗೆ ಕೊಡಗಟ್ಲೆ ಹಣ ಆದ್ರೂ ಸಾಕಾಗಲ್ಲ ಅಂತ. ಹಾಗ ಅವ್ನು ಏನ್ ಮಾಡ್ದ, ಯೋಚನೆ ಮಾಡ್ದ, ಗಿರಿವಂತ ಆಗೋದೆಲ್ಲ ಬೇಡ ತಾಯಿ, ನನಗೆ ನಿರಂತರವಾಗಿ ಏನು ಒಂದು ವ್ಯಾಪಾರ ಮಾಡ್ತೀನೋ ಅದು ಕರೆಕ್ಟಾಗಿ ನನ್ನ ಜೀವನೋಪಾಯಕ್ಕಾಗಿ ದಾರಿಗೆ ಮಾಡ್ಕೊಡಮ್ಮ, ಅದಕ್ಕೆ ತೊಂದರೆ ಬರದೇ ನೋಡ್ಕೊಮ್ಮ ಅಂತ ಕೇಳ್ಕೊಂತಾರೆ. ಆ ರೀತಿ ಪ್ರಾಮಾಣಿಕವಾಗಿರ್ತಾನೆ ಅಂದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕಾದಷ್ಟೇ, ನಾವು ಯಾವುದು ಕೂಡ ಅತಿಯಾಗಿ ನಾವು ಆಸೆ ಪಡಬಾರ್ದು. ನಮ್ಮ ಮುಂದೆ ಎಷ್ಟೊಂದು ಭಗವಂತ ಆ ಥರದ ಆಪರ್ಚುನಿಟಿ ಕೊಡಿಸ್ತಾನೆ. ಏನ್ರೆ ನೀನು ಆಸೆ ಪಟ್ಕೊಂಡು ಎಲ್ಲ ಪಡ್ಕೋಬೇಕು ಅನ್ನೋ ಮನಸ್ಥಿತಿ ಕೊಡುವಂಗೆ ನಿಮ್ಮ ಕಣ್ಮುಂದೆ ನಮ್ಮ ಮುಂದೆ ಎಲ್ಲ ಬರ್ತಿರುತ್ತೆ. ಆದ್ರೆ ನಮ್ಮ ಮನಸ್ಥಿತಿ ಹೇಗಿರ್ಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು ಅಲ್ವಾ. ಅದಕ್ಕೆ ನಿಮ್ಗೆಲ್ಲ ಈ ವಾರದ ಟಾಸ್ಕ್ ಗೊತ್ತಿರ್ಬೋದು. ಏನು, ನಿಮ್ಗೇನ್ ಸತಿ ಟಾಸ್ಕು ಬೇಕು ಅಂತ ಅನ್ಬಾರ್ದು, ಏನ್ ಬರುತ್ತೋ ಅದು ತಗೋಬೇಕು ಅಂತ. ಹಾಗೆ ಅಲ್ವಾ ನಿಮ್ಗೆ ಟಾಸ್ಕ್ ಇರೋದು, ಯಾವುದು ಬೇಡ್ಕೋಬಾರ್ದು, ತನ್ನಷ್ಟೇ ತಾನು ಏನ್ ಬರುತ್ತೋ ಅವಾಗ ನಾವು ನೆಮ್ಮದಿಯಾಗಿರ್ತೀವಿ. ಯಾವಾಗ ನಾವು ಬೇಕು ಬೇಕು ಅಂತ ಹೋಗ್ತೀವೋ ಅವಾಗ ಸಿಗದೆ ಇದ್ರೆ ಮಾತ್ರ ಮನಸ್ಸು ತುಂಬಾ ಗೊಂದಲ, ಒಂಥರ ಅಶಾಂತಿ ಎಲ್ಲ ಆಗತ್ತೆ. ಆ ರೀತಿ ಈ ಒಂದು ಕತೆ, ಇದು ಚಿಕ್ಕ ವಯಸ್ಸಿಂದನೂ ನಾನು ಪ್ರೈಮರಿ ಸ್ಕೂಲಿಂದಾನು ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಅಂದ್ರೆ ಇವತ್ತಿಗೂ ಈ ಕತೆ, ಇಂಥ ಕತೆಗಳು. ಆದ್ರೆ ಆ ಕಥೆನ ಯಾವ ರೀತಿ ನೀವು ಒಂದು ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಮಕ್ಕಳ. ಕನಿಷ್ಠ ಒಂದು 5 ನಿಮಿಷಗಳ ಕಾಲ ಆ ಕಥೆನ ಹೇಳಿ ಅದು ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ತರ ಕತೆ ಹೇಳೋದು ನೀವು ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ಮುಂದಿನ ಜೀವನಗಳು ನೀವು ದೊಡ್ಡವರಾಗಿ ಎಲ್ಲೋ ಒಂದ್ ಕಡೆ ಕೆಲಸ ಎಲ್ಲ ಮಾಡ್ತೀರಾ, ಅಲ್ಲಿ ನೀವು ಆ ಪ್ರೆಸೆಂಟೇಷನ್ ಮಾಡೋದು ಅಥವಾ ನಿಮ್ಮ ಒಂದು ಕೆಲಸನ ತೋರಿಸ್ಕೊಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅದಕ್ಕೆ ಈ ಕತೆ ಒಂದು ಅದನ್ನು ಕರೆಕ್ಟಾಗಿ ಹೇಳಬೇಕು. ಏನು ಸಂಡೇ ಕ್ಲಾಸ್ ನಾನೊಂದು ಕತೆ ಹೇಳ್ಬೇಕು, ಹೇಳಿ ಮುಗಿಸ್ಬಿಡೋಣಪ್ಪ, ಸದ್ಯ ಮುಗಿಸ್ಬಿಟ್ರೆ ಸಾಕು, ಆ ರೀತಿ ಅಲ್ಲ. ನೀನು ಆ ಕತೆ ನಿಂದೆ ಅಂತ, ನೀನು ಕತೆ ಹೇಳ್ಬೇಕು ಅಂತ ಗೊತ್ತಾಗಿಂದ ಒಂದು ಕತೆ ಹಿಡ್ಕೊಂಡು ಧ್ಯಾನಿಸ್ತಾ ಇರ್ಬೇಕು, ನಾನು ಯಾವ ರೀತಿ ಹೇಳ್ಬೋದು. ನೋಡಿ, ಇವೆಲ್ಲ ಏನ್ ಗೊತ್ತಾ, ಕಾಲ್ಪನಿಕ ಕಥೆಗಳು ಅಲ್ವಾ. ಇವೆಲ್ಲ ಕಾಲ್ಪನಿಕ ಕಥೆಗಳು. ನೀವು ಯಾವ್ದಾರ್ದೋ ಪುರಾಣದ್ದು ಅದೆಲ್ಲ ತಗೊಂಡ್ರೆ ಅದು ಇರೋ ಹಾಗೆ ಹೇಳ್ಬೇಕು. ಈ ಕಾಲ್ಪನಿಕ ಕಥೆಗಳು ನೀನು ಎಷ್ಟು ಬೇಕಾದ್ರೂ ಕಲ್ಪಿಸ್ಕೊಂಡು ಹೇಳ್ಬೋದು. ಆ ಹೇಳೋ ರೀತಿನಲ್ಲಿ ನಿನಗೆ ಅದು ಇನ್ನೊಂದು ಕೇಳೋರಿಗೆ ತುಂಬಾ ಖುಷಿಯಾಗಿ ಕೇಳೋ ಹಂಗೆ ಕತೆ ಹೇಳ್ಬೇಕು. ಅರ್ಥ ಆಯ್ತಾ ಮಕ್ಕಳ? ಈ ಕತೆನ ಚೆನ್ನಾಗಿ ಹೇಳೋದನ್ನು ಕಲೀರಿ. ಓಕೆ, ಗುಡ್. ಒಳ್ಳೆಯ ಒಂದು ಕಥೆನ ಇವತ್ತು ನಮ್ಮ ಮಿಥುನ್ ನಮ್ಮ ಮುಂದೆ ಹಂಚಿಕೊಂಡಿದ್ದಾನೆ. ಅವನಿಗೂ ಕೂಡ ನಮ್ಮ ಮಕ್ಕಳ ಸಂಘದ ಪರವಾಗಿ, ಎಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸೋಣ. ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ ಅನ್ನ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ की जय, जय श्री स्वामी जी महाराज की जय. जय राम कृष्णा सर. 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 जय राम कृष्णा सर.
ಜಯರಾಮ್ ಕೃಷ್ಣ ಸರ್. 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 ಹಾಗೆಯೇ ಇವತ್ತಿನ ಒಂದು ವಾಲಂಟರಿ ಕೆಲಸ ಮಾಡಿರುವಂಥ ತನು ಮತ್ತು ಜ್ಞಾನಶ್ರೀ ಅವರಿಬ್ಬರಿಗೂ ಕೂಡ ಮಕ್ಕಳ ಸಂಘದ ಪರವಾಗಿ ಧನ್ಯವಾದ ತಿಳಿಸೋಣ. ಅದರಲ್ಲೂ ತನು SSLC ಎಕ್ಸಾಮ್ ನಾಳೆ ಅವಳಿಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದ್ದರೂ ಕೂಡ ಈ ಒಂದು ಸಂಡೇ ಕ್ಲಾಸ್ಗೆ ವಾಲಂಟರಿಯಾಗಿ ಒಪ್ಕೊಂಡಿದ್ದಕ್ಕೆ ಅವರು ಇಬ್ಬರು ಕೂಡ ಬಂದು ಈ ಕೆಲಸನ ಸುಂದರವಾದಂಥ ಹೂಗಳನ್ನ ತಂದು ಅಲಂಕಾರ ಮಾಡಿ ಈ ವಾಲಂಟರಿ ಕೆಲಸ ಮಾಡಿದರೆ ಅವ್ರಿಗೂ ಕೂಡ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ.